ಬೆಲೆ ಏರಿಕೆಯ ಪಿತಾಮಹರು ಬಿಜೆಪಿಯವರು. ನಿಜವಾಗಿ ಬೆಲೆ ಏರಿಕೆಗೆ ಕಾರಣಕರ್ತರಾದಂತ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಮೊದಲು ಹೋರಾಟ ಮಾಡಿ. ಸರ್, ಈಗ ಜಾತಿ ಗಣತಿ ಬಗ್ಗೆ ಸುದ್ದಿ ಸಂಪುಟದಲ್ಲಿ ನಿನ್ನೆ ಮಂಡನೆ ಆಗಿದೆ. ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಪರ ವಿರೋಧ ಖಂಡಿತವಾಗಿ ಇರುತ್ತೆ. ಇದರಲ್ಲಿ ಏನು ಸಾಧಕ ಬಾಧಕ ಅನ್ನೋದು ಕೂಡ ಸಾರ್ವಜನಿಕವಾಗಿನೂ ಚರ್ಚೆ ಆಗಲಿ, ನಾವು ಚರ್ಚೆಯನ್ನು ಸ್ವಾಗತ ಮಾಡ್ತೇವೆ. ಮತ್ತು ಇದನ್ನ ಮುಂದಿನ ವಾರ ಸಂಪುಟದಲ್ಲಿ ಕೂಡ ನಾವು ಚರ್ಚೆ ಮಾಡ್ತೇವೆ. ಇನ್ನೂವರೆಗೂ ಕೂಡ ಈಗ ನಿನ್ನೆ ಓಪನ್ ಆಗಿದೆ ಅಷ್ಟೇ. ಅದರಲ್ಲಿ ಏನು ಅಂಶಗಳು ಇದಾವೆ ಅನ್ನೋದನ್ನ ನಾವು ಕೂಡ ಓದಿ ನೋಡಬೇಕು. ಓದಿ ನಂತರ ಅದನ್ನ ಚರ್ಚೆ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತಕ್ಕಂತಹದ್ದು. ಒಟ್ಟಾರೆ ನಾವು ಬಹಳ ಜನ ಎಲ್ಲ ವರ್ಗದಲ್ಲಿಯೂ ಕೂಡ, ಅದು ಎಲ್ಲ 1A ಆಗ್ಬೋದು, 2A ಆಗ್ಬೋದು, 2B, 3A, 3B ಅಂದ್ರೆ ಹಿಂದುಳಿದ ವರ್ಗಗಳು, ಅದರಲ್ಲಿ ಒಕ್ಕಲಿಗರು, ಲಿಂಗಾಯತರು ಎಲ್ಲಾರನ್ನೂ ಸೇರಿಸ್ಕೊಂಡು ಈ ಜಾತಿ ಗಣತಿಯಲ್ಲಿ ನೋಡಿದಾಗ ಹಿಂದುಳಿದವರ ಸಂಖ್ಯೆ ಬಹಳ ಇದೆ. ಹಾಗಾಗಿ ಈಗ ಹಾಲಿ ಏನು ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿ ಅವರಿಗೆ ನ್ಯಾಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿಯನ್ನ 51% ಹೆಚ್ಚಿಸಬೇಕು ಅಂತಾನು ಶಿಫಾರಸು ಮಾಡಿದ್ದಾರೆ. ಇದರಿಂದ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯಗಳು 1A, 2A, 2B, 3A, 3B ಅಂದ್ರೆ ಒಕ್ಕಲಿಗರು, ಲಿಂಗಾಯತರದು ಅವ್ರದ್ದು ಏನು ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ರಿಸರ್ವೇಶನ್ ಹೆಚ್ಚಿಸ್ಬೇಕು ಅಂತ, ಆ ವರ್ಗಗಳಿಗೂ ಕೂಡ ಈಗ 3Aಗೆ ಇಷ್ಟು ದಿನ 4% ಇದೆ, ಅದನ್ನ 7%ಗೆ ಏರಿಸ್ಬೇಕು ಅಂತ ಶಿಫಾರಸು ಮಾಡಿದ್ದಾರೆ. 3Bಗೆ ಇಷ್ಟು ದಿನ 5% ಇದೆ, ಅದನ್ನ 8%ಗೆ ಏರಿಸ್ಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಇದನ್ನ ಆ ದೃಷ್ಟಿಯಿಂದನೂ ನಾವು ನೋಡ್ಬೇಕಾಗುತ್ತೆ. ಎಲ್ಲಾ ವರ್ಗದಲ್ಲಿ ಇರ್ತಕ್ಕಂತಹ ಬಡವರಿಗೆ ಹೆಚ್ಚಿನ ಸೌಲಭ್ಯ ಸಿಗಬೇಕು ಅನ್ನೋದು ಕೂಡ ಒಂದು ಈ ವರದಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಇನ್ನು ಏನೇನು ಶಿಫಾರಸು ಆಗ್ಬೋದು, ಅಧ್ಯಯನ ಆಗ್ಬೋದು, ಅವುಗಳನ್ನೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗಲಿ. ಚರ್ಚೆಯನ್ನ ನಾವು ಸ್ವಾಗತ ಮಾಡ್ತೇವೆ. ಮುಂದಿನ ವಾರ ಇದ್ರ ಬಗ್ಗೆ ಚರ್ಚೆ ಇಟ್ಕೊಂಡಿದ್ದೇವೆ. ನಿನ್ನೆ ಅಷ್ಟೇ ರಿಪೋರ್ಟ್ ಓಪನ್ ಆಗಿದೆ. ಓಪನ್ ಮಾಡಿದ ಕೂಡಲೇ ಅಧ್ಯಯನ ಮಾಡಲಿಕ್ಕೆ ಆಗಿಲ್ಲ. ಈ ವಾರ ಅಧ್ಯಯನ ಮಾಡಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ಮುಂದಿನ ವಾರ ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವೆ. ಈಗ ಮುಂದಿನ ವಾರ ಚರ್ಚೆಗೆ ಇಟ್ಕೊಂಡಿದ್ದೇವೆ. ಚರ್ಚೆ ಆಗಿ ಆಮೇಲೆ ನಂತರ ಏನ್ ಮಾಡೋದು ಅಂತ ತೀರ್ಮಾನ ಮಾಡ್ತೇವೆ. ಅವರು ಬೆಲೆ ಏರಿಕೆಯ ಪಿತಾಮಹರು ಬಿಜೆಪಿಯವರು. ಅವರು ಕೇಂದ್ರದಲ್ಲಿ ಸರ್ಕಾರ ಬಂದ ಮೇಲೆ ಪೆಟ್ರೋಲು ಮತ್ತೆ ಡೀಸೆಲ್ ಮೇಲೆ ಹಾಕುವಂತ ಟ್ಯಾಕ್ಸ್ ಅನ್ನ ಸುಮಾರು 5 ಪಟ್ಟು ಜಾಸ್ತಿ ಮಾಡಿದ್ದಾರೆ ಹಿಂದಿನ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ. ನಿನ್ನೆನೆ ಇತ್ತೀಚೆಗಷ್ಟೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ್ದಾರೆ. ಮೊದಲು 400 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್, ಈಗ 1000 ರೂಪಾಯಿಯಲ್ಲಿ ಇದೆ. ಪೆಟ್ರೋಲ್ ಮೇಲೆ ಹಿಂದೆ ಟ್ಯಾಕ್ಸು ಸುಮಾರು 9 ರೂಪಾಯಿ ಇದ್ದಿದ್ದು ಇವ್ರ ಕಾಲದಲ್ಲಿ ಈಗ 18-20 ರೂಪಾಯಿ ಆಗಿದೆ. ಡೀಸೆಲ್ ಮೇಲೆ 3.5 ರೂಪಾಯಿ ಇತ್ತು ಹಿಂದೆ ಸರ್ಕಾರದಲ್ಲಿ ಟ್ಯಾಕ್ಸ್, ಇವರು ಬಂದು 20 ರೂಪಾಯಿ ಮಾಡಿದ್ದಾರೆ. 5 ಪಟ್ಟು ಏರಿಕೆ ಮಾಡಿದ್ದಾರೆ. ಇವರು ಡೋಂಗಿತನ. ಫಸ್ಟ್ ಇವ್ರು ಏನಾದ್ರೂ ವಿರೋಧ ಮಾಡ್ಬೇಕಾದ್ರೆ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಡೀಸೆಲ್ಲು, ಪೆಟ್ರೋಲು, ಬೇಳೆ, ಗ್ಯಾಸು, ಪ್ರತಿಯೊಂದು ಪದಾರ್ಥದ ರೇಟು ಜಾಸ್ತಿ ಆಗಿದೆ. ಅದರ ವಿರುದ್ಧ ಹೋರಾಟ ಮಾಡ್ಲಿ, ಆಮೇಲೆ ಇವರಿಗೆ ಮಾತಾಡೋದಕ್ಕೆ ನೈತಿಕತೆ ಇರ್ತದೆ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಡೋಂಗಿತನ, ಜನಗಳನ್ನ ಯಾಮಾರಿಸುವಂತಹದನ್ನ ಬಿಟ್ಟು ನಿಜವಾಗಿ ಬೆಲೆ ಏರಿಕೆಗೆ ಕಾರಣಕರ್ತರಾದಂತ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಮೊದಲು ಹೋರಾಟ ಮಾಡಿ ಆಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರದ ಏನಾದ್ರು ಮಾತಾಡ್ಲಿ. ಅದನ್ನ ಬಿಟ್ರೆ ಇವ್ರದ್ದು ಡೋಂಗಿ ಹೋರಾಟ ಅಂತ ಹೇಳ್ಬೇಕಾಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.